ಹಲೋ ಪೇರೆಂಟ್ಸ್, ಇನ್ನೇನು ಮಾವಿನ ಹಣ್ಣು ಸೀಸನ್ ಶುರುವಾಯಿತು. ಈ ಮಾವಿನ ಹಣ್ಣ ಹೇಗೆ ಕೊಡೋದು ನಮ್ಮ ಮಗುಗೆ ಅಂತ ಯೋಚನೆ ಮಾಡ್ತಿದ್ರಾ? ಯೋಚನೆ ಮಾಡೋದನ್ನ ಬಿಡಿ. ಈ ಮಾವಿನ ಹಣ್ಣ ಯಾವ ಥರ ಕೊಟ್ಟರೆ ಸೇಫು, ಯಾವ ಥರ ಕೊಟ್ಟರೆ ಅನ್ಸೇಫು, ಯಾವ ಕ್ವಾಂಟಿಟಿಯಲ್ಲಿ ಕೊಡಬೇಕು, ಇದರಿಂದ ಏನು ಬೆನಿಫಿಟ್ಸ್ ಇದೆ ಎಲ್ಲನೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಕ್ಕಳಿರೋ ಅಂಥವ್ರಿಗೆ ಈ ರೀಲ್ನ ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲಲ್ಲಿ ತುಂಬ ಬೇಬಿ ಫುಡ್ ಮತ್ತು ಬೇಬಿ ಕೇರ್ ಟಿಪ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಒನ್ ಟೈಮ್ ಚೆಕ್ ಮಾಡಿ. ಹೊರಗಡೆ ಫ್ರೂಟ್ ಶಾಪಿಂದ ತಂದಿದ್ದೀವಿ, ಕೆಮಿಕಲ್ಸ್ ಇರುತ್ತೋ ಏನೋ, ಕೊಡೋದೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ರೆ ಈ ರೀತಿ ಕೊಡಿ. ಇಲ್ಲಿ ನಾನು ಒಂದು ಕಪ್ಪಲ್ಲಿ ನಾರ್ಮಲ್ ಕ್ಲೀನ್ ವಾಟರ್ನ ತಗೊಂಡಿನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಉಪ್ಪನ್ನ ಕರಗಿಸ್ಕೊಳ್ಳಿ. ನೋಡಿ, ಇವಾಗ ಉಪ್ಪು ಕರಗಿದೇಗಿ ಚೆನ್ನಾಗಿ ಹಣ್ಣಾಗಿರೋಂಥ ಮಾವಿನ ಹಣ್ಣನ್ನ ತಗೊಂಡು ಅಪ್ ನೀರಲ್ಲಿ ಒನ್ ಟೈಮ್ ವಾಶ್ ಮಾಡ್ಕೊಂಡು ಅದರಲ್ಲಿ 10-15 ನಿಮಿಷ ನೆನೆಸಿಡಿ. ಈ ತರ ಮಾಡೋದ್ರಿಂದ ಏನೇ ಕೆಮಿಕಲ್ಸ್ ಇದ್ರೂ ರಿಮೂವ್ ಆಗುತ್ತೆ. ನೆನೆಸಿದಾದ್ಮೇಲೆ ಆ ಉಪ್ಪು ನೀರನ್ನ ಚೆಲ್ಲಿ ಬೇರೆ ನಾರ್ಮಲ್ ಕ್ಲೀನ್ ವಾಟರ್ನ ತಗೊಂಡು ಇನ್ನೊಂದು ಟೈಮ್ ವಾಶ್ ಮಾಡ್ಕೊಳ್ಳಿ. ಮನೆಯಲ್ಲೇ ಬೆಳೆದಿದ್ದೀರಾ, ಯಾವುದೇ ರೀತಿ ಕೆಮಿಕಲ್ಸ್ ಹಾಕಿಲ್ಲ ಅಂದ್ರೆ ಜಸ್ಟ್ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಿ ಕೊಡಬಹುದು. ಮೊದಲು ಹಿಂದೆ ತಿರುಳನ್ನ ಕಟ್ ಮಾಡಿ ಒಂದು ಪೀಸ್ ಕಟ್ ಮಾಡ್ಕೊಂಡಿದೀನಿ. ಯಾವಾಗ್ಲೂ ನೆನ್ಪಿಡಿ, ಮಗುಗೆ ಕೊಡುವಾಗ ಚೆನ್ನಾಗಿ ಹಣ್ಣಾಗಿರುವಂತ ಮಾವಿನ ಹಣ್ಣನ್ನೇ ತಗೊಳ್ಳಿ. ಕಾಯಿ ಅಥವಾ ಅರ್ಧಂಬರ್ಧ ಹಣ್ಣಾಗಿರೋ ಅಂತ ಹಣ್ಣನ್ನ ಕೊಡಬೇಡಿ. ಈ ಮಾವಿನ ಹಣ್ಣಿನ ಪಲ್ಪನ ಒಂದು ಸ್ಪೂನ್ ಅಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ನಾನೀಗ ಇದನ್ನ ಫೋರ್ಕ್ ಸ್ಪೂನ್ ಅಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗು 1.5 ವರ್ಷ ಇರೋದ್ರಿಂದ ನಾನು ಸ್ವಲ್ಪ ತಿಕ್ಕಾಗಿನೇ ಸ್ಮ್ಯಾಶ್ ಮಾಡಿ ಕೊಡ್ತಾ ಇದ್ದೀನಿ. ಇದು ಕ್ವಾಂಟಿಟಿ ಬಂದು 2-3 ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ. ನನ್ನ ಮಗುಗೆ ನಾನು 2-3 ಟೇಬಲ್ ಸ್ಪೂನ್ ಅಂದ್ರೆ 10-15 ml ಅಷ್ಟು ಕೊಡ್ತಾ ಇದ್ದೀನಿ. 1.5 ವರ್ಷ ಇರೋದ್ರಿಂದ ಮಗುಗೆ 1-1.5 ವರ್ಷದವರೆಗೂ 2-3 ಟೇಬಲ್ ಸ್ಪೂನ್ ಕೊಡಬಹುದು. 1.5 ವರ್ಷದ ಮೇಲೆ ಸ್ವಲ್ಪ ಸ್ವಲ್ಪನೇ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಒಂದೇ ಸಲ ಜಾಸ್ತಿ ಕೊಡಬೇಡಿ. ಮಗು ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗಿರೋದಿಲ್ಲ, ಸ್ಟಮಕ್ ಅಪ್ಸೆಟ್ ಆಗಿ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ ಮಗು 6 ತಿಂಗಳಿಂದ 1 ವರ್ಷದ ಒಳಗಡೆ ಇದ್ರೆ ಯಾವ ರೀತಿ ಈ ಮಾವಿನ ಹಣ್ಣನ್ನ ಕೊಡ್ಬೇಕಂತ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪ್ರೊಫೈಲ್ ಅಲ್ಲಿ ಯೂಟ್ಯೂಬ್ ಲಿಂಕ್ ಕೊಡ್ತೀನಿ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಅಲ್ಲಿ ಬಂದು ಸಬ್ಸ್ಕ್ರೈಬ್ ಅಂತ ಕಮೆಂಟ್ ಹಾಕಿ. ಮಿನಿಮಮ್ 300 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಮಾವಿನ ಹಣ್ಣನ್ನ ಸೇಫ್ ಮೆಥಡ್ ಅಲ್ಲಿ ಸರಿಯಾದ ಕ್ವಾಂಟಿಟಿಯಲ್ಲಿ ಕೊಡೋದ್ರಿಂದ ಮಗುಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದು ಮಗುಗೆ ಕಣ್ಣಿನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದರಲ್ಲಿ ಫೈಬರ್ ಇರೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ. ಇಮ್ಯುನಿಟಿ ಸಿಸ್ಟಮ್ ನ ಬೂಸ್ಟ್ ಮಾಡಿ ವೇಟ್ ಗೇನ್ ಗೆ ಹೆಲ್ಪ್ ಆಗುತ್ತೆ. ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದ್ರಿಂದ ಮಿಸ್ ಮಾಡದೆ ಕೊಡಿ. ಬಟ್ ಸೀಸನ್ ಅಲ್ಲಿ ಬರುವಂತ ಹಣ್ಣನ್ನ ಮಾತ್ರ ಕೊಡಿ. ಥ್ಯಾಂಕ್ ಯು.